ಇವತ್ತು ಪಪ್ಪನಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಊರಿಗೆ ಹೊರಟಿರೋದಿದ್ದು. ಏನೂ ಗೊತ್ತಿಲ್ಲ, ಪಪ್ಪ ಆರಾಮಿದ್ದಾರಂತಲೇ ನಾನು ಹೋಗಿರೋದು ಊರಿಗೆ. ಏನಾಯಿತು ಏನು ಬಿಡ್ತು ನನಗೇನು ಸರಿಯಾಗಿ ಗೊತ್ತಿಲ್ಲ. ಊರಿಗಂತ ಹೊರಟಿದ್ದೇನೆ ಅಷ್ಟೇನೆ. ಪಪ್ಪ ಚೆನ್ನಾಗಿದ್ದಾರಂತಲೇ ನಾನು ಊರಿಗೆ ಹೊರಟಿರೋದು. ಊರಿಗೆ ಹೋದಾದ್ಮೇಲೆ ಒಂದು ಜನರಲ್ ಚೆಕಪ್ಪಿಗೆ ಅಂತ ಹೇಳ್ಬಿಟ್ಟು ನಮ್ಮ ಪಪ್ಪನಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಇದ್ದಿದ್ದು ಅಷ್ಟೇನೆ. ಜನರಲ್ ಚೆಕಪ್ಪಿಗೆ ಅಂತ ಹೋದಾಗ ನಮ್ಮ ಪಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಏನು ಅಂತ ಹೇಳೋದಕ್ಕೆ ನನಗೆ ಭಯ ಬರ್ತಾಯಿಲ್ಲ. ಇವತ್ತು ಸುಮ್ಮನೆ ಹಾಗೆಯೇ ವೀಡಿಯೋ ತೆಗೆದಿಟ್ಕೊಂಡಿದ್ದೆ, ಆದರೆ ನಾನು ಬಿಟ್ಟಿರಲಿಲ್ಲ. ಇವತ್ತು ಬಿಡ್ತಾ ಇದ್ದೀನಿ ವೀಡಿಯೋನ. ಅಂಥದ್ದೇನೂ ಆಗಿರಲಿಲ್ಲ, ಪಪ್ಪನಿಗೆ ಸ್ವಲ್ಪ ಹುಷಾರಾಗೇ ಇದ್ದರು. ವಾಯ್ಸ್ ಎಲ್ಲ ಚೇಂಜ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಅವತ್ತು ಊರಿಗೆ ಹೊರಟಿದ್ದೆ ಅಷ್ಟೇನೆ. ಆದರೆ ಅವತ್ತೊಂದು ಸೋಮವಾರ ದಿನ ಪಪ್ಪನಿಗೆ ಜನರಲ್ ಚೆಕಪ್ ಅಂತ ಇತ್ತು ಅಷ್ಟೇ. ಜನರಲ್ ಚೆಕಪ್ಪಿಗಂತಲೇ ಹೋಗಿರೋದು. ಅದೇ ಮನೆಗೆ ಹೋದಾದ್ಮೇಲೆ ಪಪ್ಪನ ಹತ್ರ ಎಲ್ಲ ಮಾತಾಡಿದ್ದೀನಿ ಚೆನ್ನಾಗಿ. ಅವರು ಚೆನ್ನಾಗಿ ಮಾತಾಡಿದ್ದಾರೆ, ಕಾರಲ್ಲಿ ಬರೋ ಚೆನ್ನಾಗಿ ಮಾತಾಡಿದರು. ಆಮೇಲೆ ಏನಾಯ್ತು ಅಂತಲೇ ನನಗೆ ಗೊತ್ತಿಲ್ಲ, ಆ ಥರ ಆಗೋಯ್ತು. ಬೈಸ್ಕೊಂತ ಅಲ್ಲಿ ಇಲ್ಲಿ ಹಾರ್ತಾ ಇದ್ರೆ ಜೈಸಿಂದು ಬೈಸ್ಕೊಂತೀಯಾ? ಜೈಸಿಂದು ಅಲ್ಲ, ಪಾ ಕೆಳಗಿಳಿ. ಕೆಳಗೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ನಮ್ಮೂರಿಗೆ ಬಂದ್ವಿ. ಗುಡ್ ಮಾರ್ನಿಂಗ್ ಮಾಡಿ. ಗುಡ್ ಮಾರ್ನಿಂಗ್. ನಮ್ಮಮ್ಮಂಗಿನ್ನ ಫೋನ್ ಮಾಡಿಲ್ಲ, ಪಾಪ ಮಲ್ಕೊಂಡಿರ್ತಾರೆ. ಇನ್ನು ಫೋನ್ ಮಾಡಿಬಿಟ್ಟು ಹೋಗಬೇಕು. ಎಲ್ಲ ಚೇಂಜ್ ಆಗಿದೆ. ಎಷ್ಟೊಂದು 2 ವೀಕ್ಸ್ ಆಯಿತು ಅನಿಸುತ್ತೆ ಈ ಕಡೆ ಬರೋದೆ. ಇಲ್ಲ ಹಿಂದೆ ಡೋರ್ ಓಪನ್ ಆಗಿಲ್ಲ. ಮನೆ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ತೋರಿಸ್ತೀನಿ. ನಮ್ಮ ಮನೆ ಆಗ್ತಾಯಿದೆ, ಇನ್ನೂ ಫಿನಿಷಿಂಗ್ ಆಗಿಲ್ಲ. ಹೋದ್ಸತಿ ಏನದು ಸ್ಲ್ಯಾಬ್ ಹಾಕ್ತಾಯಿದ್ವಲ್ಲ ಆವಾಗ ನಮ್ಮ ಗಾಡಿ ಹೊರಗಡೆ ಇಟ್ಕೊಂಡಿದ್ದಾರೆ. ಶಿವಮೊಗ್ಗ ಹೋಗೋದಿದೆ, ಕಾರ್ ಹೊರಗಡೆ ಹಾಕಿದ್ದಾರೆ. ಕಾಣುತ್ತಾ? ಇಷ್ಟ ಆಗಿರಲಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಾಗಿದೆ. ಇವಾಗ ಸ್ವಲ್ಪ ಕೆಲಸ ಬೇಗ ನಡೆದಿದೆ. ಇನ್ನು ಸ್ವಲ್ಪ ಟೈಮ್ ಬೇಕು ಫಿನಿಷಿಂಗ್ ಆಗೋಕ್ಕೆ. ಬನ್ನಿ ನೋಡುವ. ಓಯ್, ನಮ್ಮಮ್ಮ ಅಲ್ಲಿ ಹೆಣಗ್ತಾ ಇದ್ದಾರೆ. ಅದಕ್ಕೆ ಮಾಮಿ ಇವಾಗ ನೋಡಿ ಮನೆ. ಅಮ್ಮ ಎದ್ದಿಲ್ಲ ಅನಿಸುತ್ತೆ, ಅದಕ್ಕೆ ಎದ್ದಿದ್ದಾರೆ. ಮಕ್ಕಳಿದ್ದಿಲ್ಲ. ಬನ್ನಿ ನೋಡುವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಮ್ಮೂರಿಗೆ ಬಂದಿದ್ದೀವಿ. ಸ್ವಲ್ಪ ಅರ್ಜೆಂಟಲ್ಲೇ ನಿನ್ನೆ ಊರಿಂದ ಹೊರಟೆ, ಯಾಕಂದರೆ ಕೆಲಸ ಇದೆ, ಅದಕ್ಕೋಸ್ಕರ ಹೊರಟಿದ್ದೀನಿ. ನಮ್ಮೂರಿಗೆ ಬಂದಿದ್ದೀವಿ. ಯಾಕೆ ಏನು ಅಂತ ಹೇಳಲ್ಲ, ಯಾಕಂದರೆ ನಮಗಾಗಿದ್ದವರಿಗೆ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಯಾಕೆ ಏನು ಅಂತ ಹೇಳಲ್ಲ. ಬನ್ನಿ, ನಮ್ಮದು ಏನೇನಾಗುತ್ತೆ ನೋಡುವ. ನಮ್ಮ ಇವಾಗ ಮನೆಗೆ ಹೋದ್ಕೊಳ್ಳೋಣ. ಶಿವಮೊಗ್ಗ ಹೋಗೋದಿದೆ, ಶಿವಮೊಗ್ಗಕ್ಕೆ ಹೋಗಿ ಬರಬೇಕು. ಓ ಹಾಂ ಏನು ಬೀಳಕ್ಕಾದ್ರಾ? ಏಕೆ? ಓ ದೇವ್ರೇ, ಫುಲ್ಲು ಪಂಚರ್. ಪಾಪ ಏನಾಗಿದೆ ಶಮೆ? ಓ ಹೌದು. ಯಾರಿಗಮ್ಮ?
ನಿಮ್ಮ ಮೊಬೈಲ್ ಎಲ್ಲಿದೆ? ಮಾಮಿ ಹೇಳಿದ್ರೇನೆ ಹಾಕಕ್ಕೆ? ಹೇಳಿದ್ರಾ? ಅದು ಏನಾಗುತ್ತೆ ಪಾಪ? ಪಾಪ ಏನಾಗುತ್ತೆ? ಏನಾಗುತ್ತೆ? ಎಲ್ಲಿಗೆ ಹೋಗ್ಲಿ ಬಂಗ್ರ? ಯಾಕೆ? ಓ ನಾಚಿಕೆನಾ? ಓಲೋಲೋಲೋಲ ಸಾಕು ಸಾಕು. ನಾನು ಹಾಕ್ತೀನಿ ಬಾ, ಇಲ್ಲಿ ನಾನು ಹಾಕ್ತೀನಿ ಬಾ, ನಾನು ಹಾಕ್ತೀನಿ ಬಾ. ಹುಷಾರು ಬಂಗ್ರ, ಹುಷಾರು, ಬೀಳ್ತೀಯಾ? ನಿಧಾನ ನಿಧಾನ ಅಪ್ಪ, ಮುಂದೆ ನೋಡು. ಓ ಆ ಪಿನ್ನ ರಾಜು ಅಲ್ಲಿ ಯಾರು? ಯಾರು? ಅಪ್ಪ ಅಪ್ಪ ಬೊಮ್ಮೆ ಕರೀತಿದ್ದಾರೆ ನೋಡು, ಬಟ್ಟೆ ಕೊಡ್ತಾರೆ ನಾನು ನೋಡು. ಅಮ್ಮೋ ನೀ ಎಲ್ಲಿಗೆ ಹೋದೆ? ಹೌದು, ಕರೆಕ್ಟ್. ನಂದು ಮೊಬೈಲ್ ಚಾರ್ಜ್ ಹಾಕಬೇಕು. ಅಮ್ಮ ಹುಷಾರು, ಖಾಲಿ ಇಟ್ಸ್ಕೊಳಕ್ಕಿದ್ದೆ. ನಿಧಾನ ನಿಧಾನ. ಏನದು? ಅದೇ ಆಗೋಗ್ತಾಳೆ. ಹುಯ್ ಅಮ್ಮ ಅಮ್ಮ. ಹೌದು, ಸ್ಲೋ ಆಗಮ್ಮ. ಹೌದು, ನೀ ಸ್ಲೋ ಹೋಗ್ತಾವಳು, ಭಾರಿ ಫಾಸ್ಟ್. ನೀನು ನೋಡ್ತಾ ಇದ್ದೀಯ ಅಂತ ಹೇಳ್ಬಿಟ್ಟು ಅವಳು ತೀರಾ ಮಾಡ್ತಿದ್ದಾಳೆ ಅಷ್ಟೆ. ಅದು ಜಗ್ದು ತಿನ್ಬಂಗ್ರ ನೀನು, ಜಗಿಯೋದನ್ನ ಬಾಯಲ್ಲಿರೋದು. ಓ ಮಾಡ್ತಾಯಿದ್ದೀನಿ ಬಾ. ನಿಧಾನ ನಿಧಾನ. ಒಂಥದ್ದು ಓ ಖಾಲಿ ಐತಾ? ನೀ ಹಚ್ಕೊಂಡು ಬಿಡ ಶಾಮೆ. ಎಂತಕ್ಕೆ ನಿಧಾನ ಹೋಗೋದಲ್ವಾ? ಐ ಯಾರದು ಮದುವೆದಲ್ಲ? ತಾಗ್ತ ಜ್ವರಗೆ? ಓನ್ ಪಪ್ಪ. ಹಾಂ ನೀವು ಮಾಡ. ಹತ್ರ ಬಾ, ಹತ್ರ ಬಾ. ಅವನು ಮಾಡ್ತಿದ್ದಾನಲ್ಲ. ನೀರಿದೆಯಾ ಚೂರ? ಹಾಂ ಬಂತು ನೋಡು. ಹಾರ್ತಿದೆ ನೋಡಿ, ಇಲ್ಲ ಹಾರ್ತು. ಹಾಂ ಇದೆ. ಕಳ 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 ಕಳ. ಹುಗ್ಗಿ ಹುಗ್ಗಿ ಹುಗ್ಗ. ಚೇಂಜ್ ಮಾಡ್ಕೊಂಡಿದ್ವಿ. ನಾನು ಸುಮ್ಮನೆ ಈಗ ಕರೆಕ್ಟ್ ಲೆಕ್ಕ ಸಿಗುತ್ತೆ. ಸ್ಲ್ಯಾಬ್ ಆಗಿರಲಿಲ್ಲ, ಅರ್ಧಂಬರ್ಧ. ಈಗ ಸ್ಲ್ಯಾಬ್ ಆದಮೇಲೆ ಅಲ್ಲ ಸ್ಲ್ಯಾಬ್ ಹಾಕಿದ್ಮೇಲೆ
ಒಂದೊಂದ್ಸರಿ ಕೈ ಕಾಲು ಹೌದು ಅಂದಿ ಹಿಂಗಂದಿ ಸಾಯಂಕಾಲ ನಿನ್ನೆ ಮತ್ತೆ ಅವ್ನು ಬೇರೆ ಆಸ್ಪತ್ರೆಗೆ ಅಲ್ಲ ಅಲ್ಲಿ ಅಜ್ಜನ ಹತ್ರ ಹೋಗ್ತಿದ್ದ. ನಾನು ಲೆಟ್ರನ್ನ ಏನು ಕರ್ಕೊಂಡು ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ ಇವಾಗ. ಪಪ್ಪನಿಗೆ ಸ್ವಲ್ಪ ಚೆಕಪ್ ಇತ್ತು, ತೋರಿಸ್ಕೊಂಡ್ಬಿಟ್ಟು ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ. ಜನರಲ್ ಚೆಕಪ್ ಅಷ್ಟೇ, ಮತ್ತಿನ್ನೇನಿಲ್ಲ.